ಪ್ರಣವ್ ಹಾಯ್ ಕೈಯಲ್ಲಿ ಮಾಡು. ಹೆಲೋ ಆಲ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಾಯ್ಸ್ಗೆ ಮೊದಲೇ ಸಾರಿ ಕೇಳ್ತಾ ಇದ್ದೀನಿ, ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ಅಗೇನ್, ಮತ್ತು ಕೋಲ್ಡ್ ಆಗಿದೆ. ವೆದರೇ ಹಾಗಿದೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಬೆಳಗ್ಗೆನೇ ಕಿಚನ್ಗೆ ಹಾಲಿಡೇ ಅಂತ ಹೇಳ್ಬೋದು. ಟಿಫನ್ ಏನೂ ಮಾಡಿಲ್ಲ, ಸುಮ್ಮನೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯೂಶಲಿ ಅನ್ಕೊತಾನೆ ಇರ್ತೀನಿ, ನಾನು ಕೇಳ್ತಾನೆ ಇರ್ತೀನಿ, ಅದು ಆಗ್ತಾನೆ ಇರಲಿಲ್ಲ. ಬೆಳಗ್ಗೆನೇ ನನಗೆ ಎದ್ದು ತಿಂಡಿ ಮಾಡಲ್ಲ, ಒಂದು ದಿವಸನಾದರೂ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಆ ದಿನ ಬಂತು ಅಂತಲೇ ಹೇಳ್ಬೋದು. ಸೊ ವೀಕೆಂಡ್ಸ್ ಅಂದರೆ ಯೂಶಲಿ ಮನೇಲೇನಾದರೂ ಕೆಲಸ ಇಲ್ಲ, ಮಾಲ್ಸ್ಗೆ ಹೋಗೋದು, ಏನಾದ್ರು ಶಾಪಿಂಗ್ ಇದೆ ಆಗ್ತಾಯಿತ್ತು. ಸೊ ತುಂಬ ದಿನಗಳಿಂದ ಅನ್ಕೋತಾ ಇದೆ. ಅದಕ್ಕೋಸ್ಕರ ಇವತ್ತು ತಿಂಡಿನೂ ತಿಂದ್ಕೊಂಡು ನೋಡ್ತಾ ಇರ್ಬೋದು ನೇಚರ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಇಡ್ಲಿ ತೊಗೊಂಡಿದ್ದೆ. ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ಸೇರಿ ಒಂಥರ ಜಾಯಿಂಟ್ ಅಕೌಂಟ್ ಅಂತಾರಲ್ಲ ಆ ಥರ ಅವರಿಬ್ಬರೂ ಒಂದೇ ಥರ ತೊಗೋತಾ ಇರ್ತಾರೆ. ಸೊ ದೋಸೆ ತೊಗೊಂಡ್ರು. ಸೊ ನಮ್ಮ ಜರ್ನಿ ಶುರುವಾಯಿತು. ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯೂಶಲಿ ಅವಾಗೆ ಹೇಳ್ದಂಗೆ ಮಾಲ್ಗಳಿಗೆ ಹೋಗಿ ಆ ಜನಗಳ ಮಧ್ಯೆ ಏನೋ ಹೋದರೆ ಸುಮ್ಮನೆ ಮನೇಲಿ ಕಿರಿಕಿರಿ ಏನಕ್ಕಪ್ಪ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಏನಾದರೂ ನೋಡ್ತೀವ, ಹೋದಾಗೆಲ್ಲ ಪಾಪ ಡ್ರೆಸ್ಸು ಅದು ಇದು ಕೇಳಿದರೆ ಅವ್ರು ತಾನೇ ಇನ್ನೇನು ಮಾಡ್ತಾರೆ ಹೇಳಿ. ಅದಕ್ಕೋಸ್ಕರ ಆಗೋಜೇ ಬೇಡ, ಜಗಳನೇ ಬೇಡ. ನಾನು ಹಿಂಗೆ ಹೋಗೋಣ ಅಂದ ತಕ್ಷಣ ಆಯಿತು ಬಾ ಹೋಗಲಿ, ನನ್ನ ಜೇಬಿ ಕತ್ರಿನಾದರೂ ತಪ್ಪುತ್ತೆ ಅಂತ ತಮಾಷೆ ಮಾಡ್ತಾಯಿದ್ರು. ಸೊ ಹೋಗ್ತಾ ಇರಬೇಕಾದ್ರೆ ಇದೊಂದು ವ್ಯೂ ಕಾಣಿಸ್ತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೇಚರ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಬಟ್ ಇಲ್ಲಿ ಬಂದಮೇಲೆ ನೇಚರ್ಗೆ ತುಂಬ ಹತ್ತಿರನೇ ಇದ್ದೀವಿ ಅಂತ ಹೇಳ್ಬೋದು. ತುಂಬಾ ಇದು ಅನ್ನೋ ಥರ ಆಗಲ್ಲ, ಬಟ್ ಎಂಜಾಯ್ ಮಾಡ್ತೀನಿ, ಎಲ್ಲದನ್ನು ಎಂಜಾಯ್ ಮಾಡ್ತೀನಿ ನಾನು. ಸೊ ನೀವು ಕೂಡ ಈ ವಿಡಿಯೋ ಮೂಲಕ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊತೀನಿ. ಅಲ್ಲೊಂದಷ್ಟು ಜನ ಹುಡುಗಿರೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾಯಿದ್ರು. ತುಂಬ ಬಿಸಿಲೆಲ್ಲ ಏನೂ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನನಗೆ ಸ್ವಲ್ಪ ಅಲ್ಲೊಂದು ರೆಸಾರ್ಟಲ್ಲಿ ಕೆಲಸ ಇತ್ತು, ಅದು ಕೂಡ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಬರ್ತಾ ಇರಬೇಕಾದ್ರೆ. ಮತ್ತು ಇನ್ನೊಂದು ಕೆಲಸ ಏನಪ್ಪ ಅಂದರೆ ನಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಆಯಿಲ್ ಚೇಂಜ್ ಮಾಡಬೇಕು ಅಂತ ಇದ್ದೀವಿ ಅಂತ. ಸೊ ಇದು ನಾನು ಎಲ್ಲೋ ನೋಡಿದ್ರಂತೆ ಹಸ್ಬೆಂಡು. ಸೊ ನೋಡಪ್ಪ ಅಲ್ಲಿ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಸದ್ಯಕ್ಕೆ ಮಾಡ್ತಾ ಇರಲಿಲ್ಲ, ಮಳೆ ಅಲ್ವಾ. ಸೊ ಅದನ್ನು ಒಣಗಾಕ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಬಟ್ ಸ್ಟಾಕ್ ಇದೆ ಅಂತ ಹೇಳಿದರು. ಬಟ್ ಇನ್ನೊಂದು ಸತಿ ಬಂದು ನೋಡಿ ತೊಗೊಳ್ಳೋಣ ಅಂತ ಅನಿಸ್ಬಿಟ್ಟು ವಾಪಸ್ ಬಂದ್ವಿ ನಾವು. ಸೊ ನೀಲಾಚಲ ಅಂತ, ಯಾರಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಯೂಶಲಿ ಚೆನ್ನಾಗೇ ಇರುತ್ತೆ ಈ ಥರ ಎಲ್ಲ, ಆರ್ಗ್ಯಾನಿಕ್ ಡೆಫಿನೆಟಾಗಿ ಚೆನ್ನಾಗೇ ಇರುತ್ತೆ. ಅವ್ರದ್ದೇ ಅಲ್ಲಿ ಮಾವಿನ ತೋಟ ಇತ್ತು, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದಾರಿಲಿ ಮುಂದೆ ಬರ್ತಾ ಇರಬೇಕಾದ್ರೆ ಇದು ಕಾಣಿಸ್ತು. ಈ ಥರ ಏನಾದರೂ ಇದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ತಂಬ್ಲೆನೆಲ್ಲ ಹಾಕಿರೋ ಹಂಗೆ ಎಲ್ಲರ ಮನೆಯಲ್ಲೂ ಯೂಶಲಿ ಹೆಂಗಸರು ಅಡುಗೆ ಮನೆದೆಲ್ಲ ಇದು ಮಾಡ್ತಾರೆ. ಬಟ್ ನನ್ನ ಹಸ್ಬೆಂಡು ಸ್ಟಿಕ್ಟ್ ಅದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡ ಅಂತ. ಸೊ ಫಸ್ಟಿಗೆ ಅಷ್ಟು ನನಗೆ ಅದ್ರ ಬಗ್ಗೆ ಅರಿವಿಲ್ದಾಗ ಅಯ್ಯೋ ಯಾಕೆ ಹಿಂಗೆ ಅಂತ ಅನ್ನಿಸ್ತಿತ್ತು. ಆಮೇಲೆ ಅನ್ಸೋಕ್ಕೆ ಶುರು ಆಯಿತು, ಓ ಅದೇ ಸರಿ ಅಂತ. ಸೊ ನಾನು ಯಾವಾಗೂ ಹೇಳ್ತಾನೆ ಇರ್ತೀನಿ ನಮ್ಮದು ಪ್ಲಾಸ್ಟಿಕ್ ಫ್ರೀ ಕಿಚನ್ ಅಂತ. ಸೊ ಅದಕ್ಕೆ ಒಂದಷ್ಟು ಸಾಮಾನು ಇದರಲ್ಲಿ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದೆಲ್ಲ. ಪ್ರಣವ್ ಕೂಡ ಅಷ್ಟೇ ನೋಡ್ತಾ ಇದ್ದ. ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂದರೆ ಅಷ್ಟು ವೆರೈಟೀಸ್ ಇತ್ತು. ನನಗೆ ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ತೊಗೊಂಡೋಗ್ಲಿಕ್ಕೆ ಬುಟ್ಟಿ ಅಂತ ನೋಡಿದೆ. ಅದಾದಮೇಲೆ ಬೇರೆ ಏನೇನೋ ತೊಗೊಂಡೆ, ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು, ನನ್ನ ಹಸ್ಬೆಂಡು ಫುಲ್ ಕಂಜೂಸ್ ಅಂತ ಹೇಳಬೇಕು. ಏನಕ್ಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ನಾನು ಹೇಳ್ತೀನಿ ನಿಮಗೆ. ದುಡ್ಡೇ ಬಿಚ್ಚಲ್ಲ ಅಂತ ಹೇಳ್ತಾರೆ. ಪ್ರಣವ್ ನೋಡಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾನೆ, ಅದನ್ನ ಇಟ್ಕೊಂಡು ಅದನ್ನು ತಗೋ ಅಂತ ಹೇಳ್ತಾ ಇದ್ದ. ಸುಮ್ಮನೆ ಏನಕ್ಕೆ ಬೇಡ ಪ್ರಣವ್, ಈಗಂತೂ ಚಳಿಗಾಲನೇ ಇದೆ, ಏನಕ್ಕೆ ಇನ್ನೊಂದ್ಸತಿ ಯಾವಾಗಾದರೂ ತೊಗೊಳ್ಳೋಣ, ಬೇರೆ ಐಟಮ್ಸ್ ಒಂದಷ್ಟು ನೋಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಇವರೇ ಅಂಗಡಿ ಓನರ್. ನಿಜವಾಗ್ಲೂ ಗ್ರೇಟ್ ಅನಿಸಿದ್ರು. ಯಾಕಪ್ಪ ಗ್ರೇಟ್ ಅಂತ ಅಂದರೆ ಮುಂದೆ ಅವರೇ ಮಾತಾಡ್ತಾರೆ, ನೀವೇ ನೋಡೋರಂತೆ. ಸೊ ಈಗಿನ ಕಾಲದಲ್ಲಿ ಈ ಥರ ಹಳೇ ಕಾಲದ ಸಂಪ್ರದಾಯನ ನಡೆಸ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ. ನೀವೇ ಕೇಳಿ. ಇದರಲ್ಲಿ ವಿತೌಟ್ ಕ್ಯಾಪ್ ಬರ್ತಾ ಇತ್ತು. ವಿತೌಟ್ ಕ್ಯಾಪ್ ಅಂದ್ರೆ ಇಷ್ಟೊಂದು ದೊಡ್ಡದು ಬರ್ತಾ ಇರಲಿಲ್ಲ, ಸ್ವಲ್ಪ ಚಿಕ್ಕ ಇರ್ತಾ ಇತ್ತು. ತುಂಬ ಹಿಂದೆ ಅಲ್ಲ ಅದೆಲ್ಲ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ಪ್ಲಾಸ್ಟಿಕ್ಕು, ಎಸ್ ಏನೇನೋ ಬಂದಿದೆ. ಬಂದಿದ್ದರಿಂದ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗೋಯ್ತು. ಆದ್ರೆ ಇವಾಗ ಮತ್ತೆ ಡಿಮ್ಯಾಂಡ್ ಇದೆ ಅಂತಂದ್ರೆ ತಿರ್ಗಾ ಇವಾಗ ಪ್ಲಾಸ್ಟಿಕ್ ಬ್ಯಾನು. ಅದೇ ಮತ್ತೆ ಇವಾಗೆಲ್ಲ ವಾಪಸ್ ಹಳೆಯದಕ್ಕೆ ಅಂತ ಕಲರ್ದೆಲ್ಲ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ರೆ ಏನೋ ಏನೇನೋ ಹೇಳ್ತಾರೆ, ಏನೋ ಕಾಯಿಲೆ ಬರ್ಬೋದು ಆ ಥರದ್ದೆಲ್ಲ ಹೇಳ್ತಾರಲ್ಲ. ಅದರಿಂದ ಇವಾಗ ಸ್ವಲ್ಪ ಇದಕ್ಕೇನೆ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ನಮಗೆ ಕೆಲಸನೇ ಮಾಡಕ್ಕೆ ಬಿಡಲಿಲ್ಲ. ಅದ್ರ ಬೆಲೆ ಕಡಿಮೆ, ಬೇಡ ಅಂತ. ಹೌದು, ಪ್ಲಾಸ್ಟಿಕ್ ಬಂದ್ಮೇಲೆ ತುಂಬಾ ಬೆಲೆ ಕಡಿಮೆ ಆಗೋಯ್ತು. ಸೊ ಇವಾಗ ಏನಾಯ್ತು, ಈಗ ಪ್ಲಾಸ್ಟಿಕ್ದೆಲ್ಲ ಬ್ಯಾನ್ ಮಾಡೋದು ಎಲ್ಲ ಇದಾದ್ಮೇಲೆ ಸೊ ನಾನು ಆಕ್ಚುಲಾಗಿ ನಾನು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ, ಕಂಪನಿಲೇ ವರ್ಕ್ ಮಾಡ್ತಾ ಇದ್ದೆ. ಸೊ ನಮ್ದನ್ನು ಯಾಕೆ ಬಿಡ್ಬೇಕು ನಾವು ಅಂತ ಶುರು ಮಾಡಿ ತಿರ್ಗಾ ರೀಸ್ಟಾರ್ಟ್ ಮಾಡಿ ಏನಾದ್ರೂ ಫ್ಯೂಚರಲ್ಲಿ ನಮ್ದು ಯಾವತ್ತಿದ್ರು ನಮ್ದೇ ಅಲ್ವಾ. ಹೌದು, ಗೊತ್ತಿಲ್ಲದೆ ಅದು ಎಲ್ಲಿ ಬಿಟ್ಟು ಹೋಗುತ್ತೆ. ಗೊತ್ತಿರೋದಂದ್ರೆ ಗೊತ್ತಿಲ್ಲದೆ ಅಂತ ಇರೋದ್ರಿಂದ ಓಡೋದಕ್ಕಿಂತ ಗೊತ್ತಿರೋದ್ರ ಮೇಲೆ ಕೆಲಸ ಯಾವತ್ತಾದ್ರು ಒಂದಿನ ಯಶಸ್ಸು ಕಾಣ್ಬೋದು. ಇದರಲ್ಲಿ ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ, ಗೊತ್ತಿಲ್ಲ. ಇಂಟ್ರೊಡ್ಯೂಸರು ಇದೇನಾಗೋಯ್ತು, ಪ್ಲಾಸ್ಟಿಕ್ ಬಂದ್ಮೇಲೆ ಇಂಟ್ರೊಡ್ಯೂಸ್ ಆಗಲಿಲ್ಲ, ಲೈಕ್ ಮಾಡಲಿಲ್ಲ ಜನ ಏನಂದ್ರೆ ಬಾಳಿಕೆ ಬರೋದಕ್ಕಿಂತ ಹೆಚ್ಚಾಗಿ ಅವ್ರು ಏನ್ ನೋಡ್ತಾರೆ, ಕಲರ್ಸ್ ನೋಡ್ತಾರೆ, ಡಿಸೈನ್ಸ್ ನೋಡ್ತಾರೆ. ಈಗ ಇದ್ರಲ್ಲೆಲ್ಲ ಕಲರ್ ಯೂಸ್ ಮಾಡಿದಿರಲ್ಲ, ಕಲರ್ಫುಲ್ ಆಗಿ ಕಲರ್ ಹಾಕಿದೀವಿ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇವಾಗ ಟೆಂಪ್ರರಿ ಕಲರ್ ಹಾಕಿದೀವಿ, ಇದು ನೀರಿಗಿಟ್ರೆ ಕಲರ್ ಬಿಡುತ್ತೆ. ಸೊ ಇದ್ರಲ್ಲಿ ಪರ್ಮನೆಂಟ್ ಕಲರ್ ಸಿಕ್ಕಿದ್ರೆ ಚೇಂಜಸ್ ಮಾಡ್ಕೋ ಹಾಕಿದ್ರೆ ಇನ್ನ ಇದು ತುಂಬಾ ಡಿಮ್ಯಾಂಡ್ ಆಗುತ್ತೆ. ಸೊ ಇವಾಗಿರೋದು ನೀವು ಸ್ವಲ್ಪ ನೀರಿಗಿಟ್ರೆ ಕಲರ್ ಬಿಡುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ನೋಡೋಣ, ಅದು ಯೋಚನೆ ಮಾಡ್ತಾ ಇದೀವಿ. ಒಂದೊಂದೇ ಸ್ಟೆಪ್ ಮೇಲೆ ಹೋಗಕ್ಕಾಗಲ್ಲ, ಏಕದಮ್ ಹೋಗಕ್ಕಾಗಲ್ಲ. ಎಷ್ಟು ದಿನ ಆಯ್ತು ಇದು? ಇಲ್ಲಿ ನಾವು ಲಾಸ್ಟ್ 2 months 2 months. ಸೊ ನಮ್ದು ಕುಲಕಷ್ಟ ನಮ್ಮ ತಾತ ಇವಾಗ ಒಬ್ಬೊಬ್ರು ಒಂದೊಂದ್ ತರ ಇರ್ತದೆ. ಅದೇ ರೀತಿ ನಮ್ದು ನಾವು ಅವ್ರಿಗೆ ಏನಂದ್ರೆ ನಾವು ಕಷ್ಟಪಟ್ಟಿದ್ ಸಾಕು, ಮಕ್ಕಳು ಇದು ಅಂತ ಚೇಂಜ್. ಇದು ಬಿದಿರದೆಲ್ಲ ತುಂಬಾ ಕಷ್ಟ ಕಾಡಿಂದ ತಂದು ನಮ್ಮ ಮನೆ ಹತ್ರ ಇಟ್ಟು ಅದನ್ನ ನಾವು ಸಿಗದಿ ಪೀಸ್ ಮಾಡಿ ಈಗ ನೋಡಿ ನೀವು ಇದಕ್ಕೆ ಮಾಡಿರೋದು ಎಷ್ಟು ಸಣ್ಣದೈತಿ. ಎಷ್ಟು ಈ ತರ ಸಣ್ಣ ಅಚ್ಚೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಐತೆ. ಏಕದಮ್ ಅದು ಆಗಲ್ಲ. ಆಕ್ಚುಲಾಗಿ ಹೇಳ್ಬೇಕು, ನನಗೆ ಈ ವರ್ಕೇ ಬರಲ್ಲ, ಕಲಿಸ್ತಿಲ್ಲ. ಅದೇ ಆದ್ರೂ ಮಾಡ್ತಾ ಇದೀರಲ್ಲ, ಸ್ವಲ್ಪ ಏನೋ ಬರೋದನ್ನ ಮಾಡಿ ಕಲಿಸ್ತಾ ಇದ್ದೀವಿ. ಯಾಕೆ ಅವ್ರು ಗ್ರೇಟ್ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಇರೋ ಕೆಲಸನ ಬಿಟ್ಬಿಟ್ಟು ತಮ್ಮ ತಂದೆ ತಮ್ಮ ತಾತ ಅವ್ರು ಮಾಡ್ತಿದ್ದ ಕುಲಪ್ ಕಸುಬನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇವತ್ತಿಗೂ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಬರದೇ ಇದ್ರು, ಅದ್ರ ನಾಲೆಡ್ಜೇ ಇಲ್ದಿದ್ರು. ಸೊ ಹಿರಿಯರು ಪಾಪ ಅವ್ರದ್ದು ಏನೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಕಷ್ಟಪಟ್ಟಿದ್ದ ಮಕ್ಕಳು ಪಡಬಾರ್ದು ಅನ್ನೋದು ಎಲ್ಲ ತಂದೆ ತಾಯಿಗಳ ಆಶೆ ಆಗಿರುತ್ತೆ. ಸೊ ಅದೇ ರೀತಿ ಅವರು ಕೂಡ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ಈ ಬಿಸ್ನೆಸ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಜಾಬ್ಗೆ ಹೋಗಬೇಕು, ಕೆಲಸ ಮಾಡಬೇಕು, ಆ ಥರನೇ ಇರೋದ್ರಲ್ಲಿ ಇವರೊಂಥರ ತುಂಬಾ ಸ್ಪೆಷಲ್ ಮತ್ತು ಗ್ರೇಟ್ ಅಂತ ಅನ್ನಿಸ್ತು. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದಿದ್ದಾಯಿತು. ಇದಾಗಿತ್ತು ನಮ್ಮ ವೀಕೆಂಡ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಅದು ಇದು ಮಾಲ್ಗೆ ಅಲ್ಲಿ ಇಲ್ಲಿ ಹೋಗಿ ಆ ಜನಗಳ ಮಧ್ಯೆ ನಮ್ಮ ವೀಕೆಂಡ್ನ ಕಳೆಯೋದಕ್ಕಿಂತ ಈ ಥರ ಅವಾಗವಾಗ ಒಂದ್ಸತಿ ಲಾಂಗ್ ಡ್ರೈವ್ ಹೋಗೋದು ಒಂಥರ ಖುಷಿ ಅನಿಸುತ್ತೆ, ಒಂಥರ ಸಮಾಧಾನ ಕೊಡುತ್ತೆ ಆ ನೇಚರ್ ಮಧ್ಯ. ಮುಂಚೆಷ್ಟು ನಿಜವಾಗ್ಲೂ ಕ್ರೇಜ್ ನೇಚರ್ ಬಗ್ಗೆ ಇಲ್ಲ. ಬಿಕಾಸ್ ನಾವಿರೋ ಏರಿಯಾನೇ ಆ ಥರ ಇದೆ, ಫುಲ್ ನೇಚರ್ ಮಧ್ಯೆನೇ ಇರೋದು.
ಮರಗಳಾಗಿರ್ಬೋದು, ಆ ಪರಿಸರ ಆಗಿರ್ಬೋದು. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪೊಲ್ಯೂಷನ್ ಫ್ರೀ ಏರಿಯಾ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದ ಜನಜಂಗುಳಿ ಇಲ್ಲ, ವೆಹಿಕಲ್ಸ್ ಇಲ್ಲ, ಆರಾಮಾಗಿದ್ದೀವಿ. ಬಟ್ ಆದ್ರೂ ಒಂದೊಂದ್ಸತಿ ಇದೊಂಥರ ಫ್ಯಾಮಿಲಿ ಜೊತೆ ರೈಡ್ ಹೋಗೋದೊಂಥರ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟಿಗೆ ಹೇಳಿದೆ ಕಾರ್ ತೆಗೀರಿ ಅಂತಂದರೆ ಬೈಕಲ್ಲೇ ಹೋಗೋದು ಅಂತಾರೆ ನನ್ನ ಹಸ್ಬೆಂಡು. ಅದನ್ನೇ ಹೇಳಿದೆ, ಕಂಜೂಸ್ ಕೃಷ್ಣಪ್ಪ ನೀವು ಅಂತ. ಜೋಕ್ಸ್ ಅಪಾರ್ಟ್, ಈ ಥರ ಲಾಂಗ್ ಡ್ರೈವ್ನ ಕಾರಲ್ಲಿ ಆ ಪೆಟ್ಟಿಗೆ ಮಧ್ಯೆ ಕುತ್ಕೊಂಡು ಹೋಗೋದಕ್ಕಿಂತ ನನಗೆ ಯೂಶಲಿನೇ ಇಲ್ಲಿ ಹೋಗೋಕ್ಕೆ ನನಗೆ ಕಾರ್ ಇಷ್ಟ ಆಗಲ್ಲ. ನನಗೆ ಅಷ್ಟು ಮುಂಚೆಯಿಂದ ಅಷ್ಟೇ. ಬಟ್ ಬೇಜಾರಾಗುತ್ತೆ ಒಂದೊಂದ್ಸತಿ, ನಿಜವಾಗ್ಲೂ ಬೇಜಾರಾಗುತ್ತೆ ಮಳೆ ಬಂದಾಗ, ತುಂಬ ಬಿಸಿಲಿದ್ದಾಗ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ. ಅದು ಬಿಟ್ಟರೆ ನಂಗೆ ಬೈಕೇನೇ ಇಷ್ಟ, ಆರಾಮಾಗೆ ಹೋಗೋದು. ಆಮೇಲೆ ತುಂಬ ಕಾನ್ಷಿಯಸ್ ಆಗಿರ್ತಾರೆ ಕಾರ್ ಹೊಡಿಬೇಕಾದ್ರೆ ಯೂಶಲಿ. ಬಟ್ ಬೈಕಲ್ಲಿ ಆ ಥರ ಇರಲ್ಲ, ಆರಾಮಾಗಿ ನಾವು ಕೂಡ ಆರಾಮಾಗಿರ್ಬೋದು, ಅವರು ಕೂಡ ಆರಾಮಾಗಿ ರೈಡ್ ಮಾಡ್ಬೋದು. ಫೈನಲ್ ಆಗಿ ಏನನ್ನು ಶಾಪಿಂಗ್ ಮಾಡಿದೆ, ನಾನು ಸುಮ್ಮನೆ ಹೋಗಿದ್ದು ಶಾಪಿಂಗ್ ಅಂತ ಅಲ್ಲೆಲ್ಲ ಏನೂ ಇರಲಿಲ್ಲ. ಬಿಕಾಸ್ ಅಲ್ಲೆಲ್ಲ ನೋಡಿ ಆ ಕಲರ್ಫುಲ್ ಆಗಿರೋದೆಲ್ಲ ನೋಡಿ ನಿಮಗೆ ಗೊತ್ತಿರ್ಬೋದು, ನನ್ನ ಹಸ್ಬೆಂಡ್ಗೆ ಪ್ಲಾಸ್ಟಿಕ್ ಅಂದರೆ ಇಷ್ಟನೇ ಆಗಲ್ಲ. ಸೊ ಎಲ್ಲರ ಮನೇಲೂ ಕಿಚನಲ್ಲಿ ಕಂಪ್ಲೀಟಾಗಿ ವೈಪ್ಸು ಅದು ಇದು ಚೇಂಜಸ್ ಮಾಡ್ತಿರ್ತಾರೆ. ಬಟ್ ನನ್ನ ಅಮ್ಮನೆಯವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಝೀರೋ ಪ್ಲಾಸ್ಟಿಕ್ ಯೂಸ್ ಬೇಡ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿರುವಂಥದ್ದು. ಸೊ ಆ ಲಿಸ್ಟಿಗೆ ಇದು ಒಂದು ಸೇರ್ತು ಅಂತಲೇ ಹೇಳ್ಬೋದು. ಏನು ಶಾಪ್ ಮಾಡಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫಸ್ಟು ಈ ಥರದ್ದು 2 ಬಾಸ್ಕೆಟ್ ಥರದ್ದು ತೊಗೊಂಡೆ, ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಎಲ್ಲೂ ನೋಡಿರಲಿಲ್ಲ ಯೂಶಲಿ ಈ ಥರ. 2 ತೊಗೊಂಡೆ ನಾನು. ಈ ಸೈಜಲ್ಲಿ ಒಂದು ತೊಗೊಂಡೆ, ನೋಡ್ತಾ ಇರ್ಬೋದು. ಇದನ್ನು ಏನು ಯೂಸ್ ಮಾಡೋದು ಅಂತ ತಕ್ಷಣ ಲೈಕ್ ಕ್ಲಿಪ್ಸು ಅದು ಇದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಒಳಗಡೆ ಎಲ್ಲ ಈ ಥರ ಕ್ಲಾತ್ ಹಾಕ್ಬಿಟ್ಟು ಮಾಡಿದ್ದಾರೆ. ಮೇಲ್ಗಡೆಯಲ್ಲೆಲ್ಲ ಈ ಚಾಪೆಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಸಣ್ಣದಾಗಿ ಯೂಸ್ ಮಾಡಿದ್ದಾರೆ. ಕೆಳಗಡೆನೂ ಅಷ್ಟೇ ಬಿದ್ರಲ್ಲೇ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿದೆ, ಏನೋ ಒಂಥರ ಕ್ಯೂಟ್ ಅನಿಸುತ್ತೆ, ಒಂಥರ ಸ್ಪೆಷಲ್ ಅನಿಸ್ತು. ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಮತ್ತು ಚಿಕ್ಕ ಸೈಜ್ದು ಒಂದು ತೊಗೊಂಡೆ, ಅದರಲ್ಲೇನೆ ಸೇಮ್ ಅದೇ ಥರನೇ ಸೈಜ್ ವೇರಿ ಆಗುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ ಗಿಂತ ಇದೊಂಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ. ಪರ್ಚೇಸ್ ಮಾಡೋದ್ರಿಂದ ನಾನು ಅವಾಗ ಹೇಳ್ದಂಗೆ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಏನೂ ನಾವು ಮನಿ ಜಾಸ್ತಿ ಅನ್ನೋ ಥರ ಏನೂ ಇಲ್ಲ, ಬಜೆಟ್ ಫ್ರೆಂಡ್ಲಿ ಕೂಡ. ಪ್ಲಸ್ ನಮಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಅಂತಾರಲ್ಲ, ಆ ಥರ ಪ್ಲಾಸ್ಟಿಕ್ ಯೂಸ್ ಮಾಡೋ ಬದಲು ಈ ಥರ ಯೂಸ್ ಮಾಡೋದ್ರಿಂದ ಅವರಿಗೂ ಯೂಸ್ಫುಲ್ ಆಗುತ್ತೆ. ಮತ್ತು ನಮಗೂ ಕೂಡ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಎಲ್ಲೂ ಕಾಂಪ್ರಮೈಸ್ ಅನ್ನೋ ಥರ ಇಲ್ಲ. ಪ್ಲಾಸ್ಟಿಕ್ಕು ಕಲರ್ಫುಲ್ ಆಗಿರುತ್ತೆ ಆ ಥರ ಎಲ್ಲ ಏನಿಲ್ಲ. ಇದರಲ್ಲೂ ಎಷ್ಟು ಕುಸಿತಿ ಕಲೆ ಆಗಿರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವೇನೆ. ಇದನ್ನೇ ನಾವೇನಾದರೂ ಇವಾಗ ತೊಗೊಂಡು ಮಾಡ್ತೀವಿ, ಇದನ್ನೆಲ್ಲ ಬಟ್ಟೆ ಆಗಿರ್ಬೋದು ಇದೆಲ್ಲ ಆದ್ರೂ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದೆರಡು ತೊಗೊಂಡೆ. ಕ್ಯೂಟ್ ಆಗಿದೆಲ್ಲ. ಏನು ಯೂಸ್ ಮಾಡ್ತೀನಿ, ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಮತ್ತು ಇನ್ನೊಂದು ಈ ಪುಟಾಣಿ ತಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದನ್ನು ನಾನು ಬೆಳ್ಳುಳ್ಳಿ ಏನಾದರೂ ಹಾಕೋಕ್ಕೆ ಅಂತ ತೊಗೊಂಡೆ. ನೋಡೋಣ ನೆಕ್ಸ್ಟು ಹುಣ್ಸೆಹಣ್ಣು ಹಾಕೋಕ್ಕೂ ಒಂದು ತೊಗೊಳೋಣ ಅಂದ್ಕೊಂಡೆ. ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಚೆನ್ನಾಗಿದೆಲ್ಲ ಇದೂ. ಅದಾದಮೇಲೆ ಇದು ನನ್ನ ಹಸ್ಬೆಂಡ್ ತಗೋ ಅಂದರು ಅಂತ ಅಂದ್ಬಿಟ್ಟು ಇದೊಂದು ಪುಟ್ಟಿ ತೊಗೊಂಡೆ. ಇದು ಈರುಳ್ಳಿ ಏನಾದರೂ ಹಾಕಿಡೋಕ್ಕೆ, ಇಲ್ಲ ತರಕಾರಿಗಳು ಹಾಕಿಡೋಕ್ಕೆ. ನಾವು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. ಸೊ ತೆಂಗಿನಕಾಯಿ ಎಲ್ಲ ಹಾಕಿಡೋಕ್ಕೆ ಪ್ಲಾಸ್ಟಿಕ್ ಅಲ್ಲೊಂದು 2 ಚೇಂಜ್ ಮಾಡೋಕ್ಕಿದೆ ನನಗೆ. ಸೊ ಅದನ್ನೂ ಒಂದು ಚೇಂಜ್ ಮಾಡ್ದಂಗಾಯಿತು. ತೆಂಗಿನಕಾಯಿ ಎಲ್ಲ ಹಾಕಿಡೋಕ್ಕೆ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ. ತುಂಬ ಕಲರ್ ಹಾಕಿರೋದೆಲ್ಲ ತೊಗೊಳ್ಳಿಲ್ಲ, ಇದೆಲ್ಲ ವಾಶ್ ಕೂಡ ಮಾಡ್ಬೋದು, ಅದಕ್ಕೋಸ್ಕರ ಇದು ಒಂದು ತೊಗೊಂಡೆ. ಸೊ ಇದಿಷ್ಟೇ ಶಾಪಿಂಗ್ ನೋಡಿ. ಇದೆರಡು ಮತ್ತು ಇದೆರಡು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗಿಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನಾನು ಇವ್ರದ್ದು ಅವಾಗ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಫೋನ್ ನಂಬರ್ ಕೂಡ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ತುಂಬ ಪ್ರೈಸ್ ಕೂಡ ಅಷ್ಟೇ. ಇದಿಷ್ಟು ಸೇರಿಬಿಟ್ಟು ನಾನು ನೋಡಿ ಎಷ್ಟು 4 ಐಟಮ್ಸ್ ತೊಗೊಂಡಿದ್ದೀನಿ. ಇದಿಷ್ಟು ಸೇರಿಬಿಟ್ಟು ನಾನು ಇದಿಷ್ಟು ಸೇರಿಬಿಟ್ಟು 400 ಪೇ ಮಾಡಿದೆ ಅಷ್ಟೇ. ವರ್ತ್ ಕೂಡ ಅನ್ನಿಸ್ತು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ
ಕುಕ್ಕರ್ ಕೂಡ ಕೂಗ್ತಾ ಇದೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ ಊಟ ಕೂಡ ರೆಡಿ ಮಾಡಬೇಕು. ಇನ್ನು ಅದನ್ನೆಲ್ಲ ಲಾಗ್ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವು ಈ ಥರ ಏನಾದರೂ ವೀಕೆಂಡ್ ಪ್ಲ್ಯಾನ್ ಮಾಡಿದರೆ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂಥದ್ದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್.